Hello everyone, welcome to our channel. Today's session we are going to discuss about tense. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮತ್ತೊಮ್ಮೆ ಕರ್ನಾಟಕದ ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸೊ ಸ್ನೇಹಿತರೆ, ಇವತ್ತು ನಾವು ಟೆನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನವಡೇಸ್ ಪ್ರತಿಯೊಂದು ಕೆ ಎ ಆಗಿರ್ಬೋದು, KPSC ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಎಕ್ಸಾಮ್ ಮೇಲೆ 100% ಟೆನ್ಸಸ್ಗಳ ಆಧಾರದ ಮೇಲೆ 2 to 3 ಕ್ವಶನ್ಸ್ ಮಿನಿಮಮ್ ಆಗಿ ರೈಸ್ ಆಗ್ತಾ ಇದಾವೆ ಕ್ವಶನ್ ಸ್ನೇಹಿತರೆ. ಸೊ ಟೆನ್ಸ್ ಅನ್ನೋದು ಮತ್ತೆ ಬೇಸ್ಡ್ ಆನ್ ಟೆನ್ಸ್ ಅಷ್ಟೇ ಅಲ್ಲದೆ, ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಒಂದು ಎಕ್ಸಾಂಪಲ್ ಕೊಡಿ, ಅಥವಾ ಒಂದಿಷ್ಟು ವರ್ಡ್ಸ್ ಸೆಂಟೆನ್ಸ್ಗಳನ್ನ ಕೊಟ್ಟು ಇದು ಸಿಂಪಲ್ ಪ್ರೆಸೆಂಟ್ ಆಗುತ್ತೋ, ಪಾಸ್ಟ್ ಸಿಂಪಲ್ ಆಗುತ್ತೋ, ಅಥವಾ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೋ, ಈ ತರ ಗುರುತಿಸಿ ಅಂತ ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕು ಅಂದ್ರೆ ನಮ್ಗೆ ಟೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ಮಾಡ್ಬೇಕಾದ್ರೂ ಟೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದರಲ್ಲೂ ಕೂಡ ಟೆನ್ಸ್ ಅನ್ನೋದು ತನ್ನದೇ ಆದಂತಹ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಟೆನ್ಸ್ ಅನ್ನೋದನ್ನ ಟಾಪಿಕ್ ಅನ್ನ ಇವತ್ತು ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಟೆನ್ಸ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕಾಲಗಳು. ಸೊ ಕಾಲಗಳು ನಿಜಕ್ಕೂ ನಿಮ್ಮ ಕಾಲವನ್ನ ಬದಲಾವಣೆ ಮಾಡ್ತದೆ ಸ್ನೇಹಿತರೆ. ಸೊ ನೀವೆಲ್ಲ ಹೇಳ್ತಿರ್ತೀರಲ್ಲ, ಅಪನ ಟೈಮ್ ಆಯಗ ಅಂತ. ಸೊ ಅಪನ ಟೈಮ್ ಈಗ ಆಯಗ ಈಸ್ ನಥಿಂಗ್ ಬಟ್ ಟೆನ್ಸ್ಗೆ. ಅಪನ ಟೈಮ್ ಈಸ್ ನಥಿಂಗ್ ಬಟ್ ಟೆನ್ಸ್. ಸೊ ಟೆನ್ಸ್ ಅನ್ನ ಕಲ್ತಿದ್ದೆ ಆದ್ರೆ ಡೆಫಿನೆಟ್ಲಿ ಯುವರ್ ಟೈಮ್ ಡೆಫಿನೆಟ್ಲಿ ವಿಲ್ ಕಮ್. ಸೊ ಆ ಉದ್ದೇಶಕ್ಕೋಸ್ಕರ ಈ ಟೆನ್ಸ್ ಅನ್ನೋದನ್ನ ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನನ್ನೆಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ. ಸೊ ಸುಲಭ ಸಮಾಚಾರವಾಗಿರತಕ್ಕಂಥ ಈ ಟೆನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಾಗಾದ್ರೆ ಈಗ ಟೆನ್ಸ್ ಅಂದ್ರೆ ಏನಂತ ನೋಡ್ತಾ ಹೋಗೋಣ. ಸೊ ಮೀನಿಂಗ್ ಆಫ್ ಟೆನ್ಸ್. ಸೊ ಫಸ್ಟ್ ಆಫ್ ಆಲ್ ಟೆನ್ಸ್ ಅಂದ್ರೆ ಏನು? ಟೆನ್ಸ್ ಅಂದ್ರೆ ಏನು ಸ್ನೇಹಿತರೆ? ಟೆನ್ಸ್ ಅಂತಂದ್ರೆ ಕಾಲಗಳು. ಟೆನ್ಸ್ ಅಂತಂದ್ರೆ ಏನು ಸ್ನೇಹಿತರೆ? ಕಾಲಗಳು. ಕಾಲಗಳು. ಸೊ ಕಾಲಗಳು ಮೀನಿಂಗ್ ನೋಡ್ತಾ ಹೋಗೋಣ. ಇಟ್ ಶೋಸ್ ಆನ್ ಆಕ್ಷನ್ ಆಫ್ ಟೈಮ್ ಇಸ್ ಕಾಲ್ಡ್ ಆಸ್ ಟೆನ್ಸ್. ಸೊ ಟೆನ್ಸ್ ಒಂದು ಸಮಯ, ಒಂದು ಟೈಮ್ ನ ಒಂದು ಆಕ್ಷನ್ಸ್ ಅನ್ನ ಶೋ ಮಾಡ್ತಕ್ಕಂಥದ್ದನ್ನ ನಾವೇಂತ ಕರಿತೀವಿ? ಕಾಲಗಳು ಅಥವಾ ಟೆನ್ಸ್ ಅಂತ ಕರಿತೀವಿ. ಹಂಗ್ರ ಇಲ್ಲಿ ಕನ್ನಡದಲ್ಲಿ ಬರ್ಬಿಡ್ತೀನಿ. ಕ್ರಿಯೆಯು ನಡೆದ ಸಮಯವನ್ನು ಸೂಚಿಸುವುದಕ್ಕೆ ಅಥವಾ ತಿಳಿಸುವುದಕ್ಕೆ ಕ್ರಿಯೆ ಯಾವ ಟೈಮಲ್ಲಿ ನಡೆದೈತಿ ಅನ್ನೋದನ್ನ ಸ್ನೇಹಿತರೆ ತಿಳಿಸುವುದಕ್ಕೆ ಅಥವಾ ಅದನ್ನ ಸೂಚನೆ ಮಾಡತಕ್ಕಂಥ ಸೂಚಿಸುವುದಕ್ಕೆ ನಾವೇಂತ ಕರಿತೀವಿ? ಕಾಲ ಅಥವಾ ಕಾಲಗಳು ಅಂತ ಕರಿತೀವಿ. ಸೊ ಒಂದು ಆಕ್ಷನ್, ಒಂದು ಟೈಮ್ನ ಒಂದು ಆಕ್ಷನ್ಸ್ ಅನ್ನ ತೋರಿಸ್ತಕ್ಕಂಥದ್ದನ್ನ, ಕ್ರಿಯೆ ಯಾವ ಟೈಮಲ್ಲಿ ನಡೆದೈತ ಅಥವಾ ಯಾವ ಸಮಯದಲ್ಲಿ ಅದು ನಡೆದಿದೆ ಅನ್ನೋದನ್ನ ಸೂಚನೆ ಮಾಡ್ತಕ್ಕಂಥದ್ದನ್ನ ನಾವು ಆತ್ಮೀಯ ಸ್ನೇಹಿತರೆ ಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಹಂಗಾರೆ ಮತ್ತೊಂದು ಡೆಫಿನಿಷನ್ ನೋಡ್ತಾ ಹೋಗೋಣ ಇಲ್ಲಿ. ಟೆನ್ಸ್ ಟೆಲ್ಸ್ ಅಸ್. ಸೊ ಟೆನ್ಸ್ ಅನ್ನೋದು ನಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ ವೆನ್ ಸಮಥಿಂಗ್ ಹ್ಯಾಪನ್ಸ್. ಸೊ ಯಾವಾಗ ಏನ್ ಆಗ್ತದ, ಸೊ ಇಟ್ ಮೇ ಬಿ ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಅಥವಾ ಮುಂದೆ ಭವಿಷ್ಯದಲ್ಲಿ ಫ್ಯೂಚರ್ ಟೆನ್ಸ್ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಟೆನ್ಸ್ ಏನನ್ನ ಹೇಳ್ತಪ್ಪ ಅಂತಂದ್ರೆ ಯಾವಾಗ ಏನ್ ಆಗಿದೆ ಅಥವಾ ಏನ್ ಆಗ್ತದ ಅಥವಾ ಯಾವ ರೀತಿಯ ಬದಲಾವಣೆ ಆಗ್ತದ ಅನ್ನೋದನ್ನ ತೋರಿಸ್ತಕ್ಕಂಥದ್ದನ್ನ ನಾವೇಂತ ಕರಿತೀವಪ್ಪ ಅಂದ್ರೆ ಟೆನ್ಸ್. ಅಥವಾ ಪ್ರೆಸೆಂಟ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು, ಪಾಸ್ಟ್ ಆಗಿರ್ಬೋದು. ಇಲ್ಲಿ ಯಾವ್ದಾದ್ರು ಏನೇ ಕ್ರಿಯೆ ನಡೆದ್ರು ಅದನ್ನ ತೋರಿಸ್ತಕ್ಕಂಥದ್ದನ್ನ ನಾವೇಂತ ಕರಿತೀವಿ? ಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಮತ್ತೊಂದು ಮೀನಿಂಗ್ ಇದೆ ನೋಡ್ಲಿ. ಇಟ್ ಮೀನ್ಸ್ ಚೇಂಜಿಂಗ್ ದ ಶೇಪ್ ಆಫ್ ವರ್ಬ್ಸ್. ಅಂದ್ರ ಕ್ರಿಯೆಯ ರೂಪವನ್ನ ಬದಲು ಮಾಡ್ತದಂತ. ಕ್ರಿಯೆಯ ರೂಪವನ್ನು ಬದಲಿಸುವುದಕ್ಕೆ ನಾವೇಂತ ಕರಿತೀವಿ? ಕಾಲಗಳು ಅಂತ ಕರಿತೀವಿ. ಸೊ ಕ್ರಿಯಾಪದಗಳ ರೂಪವನ್ನ ಬದಲು ಮಾಡ್ತದಂತ. ಸೊ ಕ್ರಿಯಾಪದ ವಾಸ್ತವದಲ್ಲಿತ್ತಪ್ಪ ಅಂತಂದ್ರ ಒಂದು ಕ್ರಿಯೆ ಯಾವ ರೀತಿಯಾಗಿರ್ತದೋ ಅದನ್ನ ಭವಿಷ್ಯದಲ್ಲಿ ಹೋದಾಗ ಅಥವಾ ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೋದಾಗ ಆ ಒಂದು ಕ್ರಿಯೆಯ ರೂಪವನ್ನೇ ಬದಲು ಮಾಡ್ತದಂತ. ಹಂಗಾರೆ ಯಾವ ರೀತಿಯಾಗಿ ರೂಪವನ್ನ ಬದಲು ಮಾಡ್ತದ ನೋಡಿ ಆತ್ಮೀಯ ಸ್ನೇಹಿತರೆ. ಟೆನ್ಸ್ ಅನ್ನೋದು ನಮ್ಮಲ್ಲಿ ನಾನು ಹೇಳ್ತಾ ಇದೀನಿ 5 ರೀತಿಯ ರೂಪಗಳನ್ನ ಬದಲಾಯಿಸ್ತಾ ಹೋಗುತ್ತೆ ಸ್ನೇಹಿತರೆ. 5 ರೀತಿಯ ವಿಧ ರೂಪಗಳನ್ನ ಬದಲಾಯಿಸ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಟೆನ್ಸ್ ತನ್ನ ಆ ಒಂದು ವರ್ಬನ ರೂಪವನ್ನ ಬದಲಾವಣೆ ಮಾಡ್ತಾ ಹೋಗುತ್ತಂತ ನೋಡ್ತಾ ಹೋಗೋಣ. ಸೊ ದೇರ್ ಆರ್ 5 ಟೈಪ್ ಆಫ್ ಶೇಪ್ಸ್ ಇನ್ ವರ್ಬ್.
ಸೊ ಹಂಗಾರೆ ವರ್ಬ್ ನಲ್ಲಿ 5 ರೀತಿಯ ರೂಪಗಳನ್ನ ನಾವು ಕಾಣಿಸ್ತೀವಿ. 5 ರೀತಿಯ ಶೇಪ್ಗಳಿದಾವೆ. ಹಂಗಾರೆ ಶೇಪ್ 1 ಏನಪ್ಪಾ ಅಂತಂದ್ರೆ ಗೋ. ಸೊ ಆ ಒಂದು ಗೋ ಅನ್ನುವುದರ ಒಂದು ರೂಪ ಯಾವ ರೀತಿಯಾಗಿ ಬದಲಾಗುತ್ತೆ V2 ಹೋದಾಗ ನಾವು ಗೋ ಅನ್ನೋದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು. ಗೋ ಅನ್ನೋದು ವೆಂಟ್ ಆಗುತ್ತೆ. ಸೊ ಗೋ ಅನ್ನೋದು ವೆಂಟ್ ಆಗುತ್ತೆ. ಮತ್ತೆ ಇದರಲ್ಲಿ ಗೋನ್ ಆಗುತ್ತೆ. ಗೋನ್, ಗೋ, ವೆಂಟ್, ಗಾನು. ಇಲ್ಲಿ ಗೋಯಿಂಗ್, ಬಿಫೋರ್ ಇಲ್ಲಿ ಸ್ನೇಹಿತರೆ ಟು ಗೋ ಆಗುತ್ತೆ. ಸೊ ಅದೇ ರೀತಿಯಾಗಿ ವರ್ಕ್ ತನ್ನ ರೂಪವನ್ನು ಯಾವ ರೀತಿಯಾಗಿ ಬದಲಾಯಿಸ್ತದಪ್ಪ ಅಂತಂದ್ರೆ ವರ್ಕ್ ಇದ್ದದ್ದು ಸ್ನೇಹಿತರೆ ವರ್ಕ್ಡ್ ಆಗುತ್ತಾ, ವರ್ಕ್ಡ್ ಆಗುತ್ತಾ. ಇಲ್ಲೂ ಕೂಡ ವರ್ಕ್ಡ್ ಆಗುತ್ತಾ. ಸೊ V4 ಅಲ್ಲಿ ವರ್ಕಿಂಗ್ ಆಗುತ್ತಾ. ಸೊ ಇಲ್ಲಿ ಹಾಗಾದ್ರೆ ಸ್ನೇಹಿತರೆ ಟು ವರ್ಕ್ ಆಗುತ್ತೆ. ಸೊ ಹಾಗಾದ್ರೆ ಟೆಲ್ ಇದ್ದದ್ದು ಸ್ನೇಹಿತರೆ ಟೋಲ್ಡ್ ಆಗುತ್ತಾ. ಸೊ ಇಲ್ಲೂ ಕೂಡ ಟೋಲ್ಡ್ ಆಗುತ್ತಾ. ಇಲ್ಲಿ ಟೆಲ್ಲಿಂಗ್ ಆಗುತ್ತಾ. ಹಾಗಾದ್ರೆ ಇಲ್ಲಿ ಟು ಟೆಲ್. ಈ ರೀತಿಯಾಗಿ ಟೆನ್ಸ್ ರೂಪವನ್ನು ವರ್ಬ್ ತನ್ನದೇ ಆದಂತ ರೂಪವನ್ನು ಬದಲು ಮಾಡ್ತಾ ಹೋಗುತ್ತೆ. ಸೀದದ್ದು ಸ್ನೇಹಿತರೆ ಸಾ ಆಗುತ್ತೆ. ಸೀನ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸೀಯಿಂಗ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮತ್ತೆ ಟು ಸಿ ಆಗುತ್ತೆ. ಸೊ ಹಂಗಾರೆ ಡೂ ಇದ್ದದ್ದು ನಿಮ್ಗೆಲ್ಲ ಗೊತ್ತು. ಡೂ ಇದ್ದದ್ದು ಡಿಡ್. ಸೊ ಮತ್ತೇನಾಗುತ್ತೆ ಡನ್. ಸೊ ಇಲ್ಲಿ ಬಿಫೋರ್ಲಿ ಡೂಯಿಂಗ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಟು ಡೂ. ಸೊ ಇಷ್ಟು 5 ರೀತಿಯಲ್ಲಿ ತನ್ನದೇ ಆದಂತ ವರ್ಬ್ಗಳ ರೂಪವನ್ನು ಬದಲಾಯಿಸ್ತಕ್ಕಂಥದ್ದನ್ನ ನಾವು ಎಂತ ಕರಿತೀವಿ ಅಂದ್ರೆ ಟೆನ್ಸ್ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಂಗಾದ್ರೆ ನಾವೀಗ ಟೆನ್ಸ್ ಅಂದ್ರೆ ಏನಂತ ನೋಡಿದೀವಿ ಸ್ನೇಹಿತರೆ. ಸೊ ಟೆನ್ಸ್ ಯಾವ ರೀತಿಯಾಗಿ ತನ್ನ ರೂಪವನ್ನು ಬದಲು ಮಾಡ್ತದ ಅಂತ ಹೇಳಿದೀವಿ ವರ್ಬ್. ಸೊ ಅಂದ್ರೆ 5 ಶೇಪ್, ಒಂದು ವರ್ಬದಲ್ಲಿ 5 ಶೇಪ್ಗಳ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿದ್ವಿ. ಹಂಗಾದ್ರೆ ಇಲ್ಲಿ ಇಷ್ಟೊತ್ತರೂ ಕೂಡ ನೋಡಿದ್ವಿ. ಇನ್ಮೇಲೆ ಟೆನ್ಸ್ ಅಲ್ಲಿ ಎಷ್ಟು ವಿಧಗಳು ಅಂತ ಇದಾವೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಟೆನ್ಸ್ ಗಳಲ್ಲಿ ಒಟ್ಟು 3 ವಿಧಗಳಿದಾವೆ. ಸೊ ಅದು ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಮತ್ತು ಫ್ಯೂಚರ್ ಟೆನ್ಸ್. ಎಲ್ಲರಿಗೂ ಗೊತ್ತು. ಸೊ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ವರ್ತಮಾನ ಕಾಲ. ಸೊ ಪಾಸ್ಟ್ ಟೆನ್ಸ್ ಅಂತಂದ್ರೆ ಸ್ನೇಹಿತರೆ ಭೂತಕಾಲ. ಹಂಗ ಮತ್ತೆ ಫ್ಯೂಚರ್ ಟೆನ್ಸ್ ಅಂತಂದ್ರೆ ಸ್ನೇಹಿತರೆ ಭವಿಷ್ಯತ್ ಕಾಲ. ಸೊ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಸೊ ಹಂಗಂದ್ರೆ ಅದ್ರಾಗ ಮೊದಲನೇದಾಗಿ ನಾವು ಏನು ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನಂತ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೇರಿ. ಹಂಗ ಇಟ್ ಶೋಸ್ ಪ್ರೆಸೆಂಟ್ ಆಕ್ಷನ್ ಈಸ್ ಕಾಲ್ಡ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರ ವರ್ತಮಾನದಲ್ಲಿ ಕ್ರಿಯೆಯು ಪ್ರಸ್ತುತ ಕ್ರಿಯೆಯನ್ನು ಸೂಚಿಸುವುದಕ್ಕೆ ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಆತ್ಮೀಯ ಸ್ನೇಹಿತರೆ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಇಟ್ ಶೋಸ್ ಪ್ರೆಸೆಂಟ್ ಆಕ್ಷನ್ ಈಸ್ ಕಾಲ್ಡ್ ಪ್ರೆಸೆಂಟ್ ಟೆನ್ಸ್. ಸೊ ವರ್ತಮಾನಕದಲ್ಲಿ ಕ್ರಿಯೆಯು ಪ್ರಸ್ತುತ ಕ್ರಿಯೆಯನ್ನು ಸೂಚಿಸುವುದಕ್ಕೆ, ಅಂದ್ರೆ ಪ್ರಸ್ತುತ ವಾಸ್ತವದಲ್ಲಿ ಆ ಒಂದು ಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಸೂಚಿಸುವುದಕ್ಕೆ ನಾವೆಂತ ಕರಿತೀವಿ? ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಅಂದ್ರೆ ವರ್ತಮಾನ ಕಾಲ ಅಂದ್ರೆ ಪ್ರಸ್ತುತ ಕ್ರಿಯೆಯನ್ನು ಸೂಚಿಸುವುದಕ್ಕೆ ವರ್ತಮಾನ ಕಾಲ ಅಂತ ಕರಿತಾ ಇರ್ತೀವಿ. ಹಾಗಾದ್ರೆ ವರ್ತಮಾನ ಕಾಲದಲ್ಲಿ ಮತ್ತೆ 4 ವಿಧಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಮತ್ತೆ 4 ವಿಧಗಳು ಯಾವಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು, ಅದೇ ರೀತಿಯಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಏನು? ಇದನ್ನ ಕನ್ನಡದಲ್ಲಿ ನಾವು ಸಾದಾ ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಸಾದಾ ವರ್ತಮಾನ ಕಾಲ. ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಅಪೂರ್ಣ ವರ್ತಮಾನ ಕಾಲ. ಹಂಗಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಇದು ಪೂರ್ಣ
ವರ್ತಮಾನ ಕಾಲ, ಪೂರ್ಣ ವರ್ತಮಾನ ಕಾಲ. ಅದೇ ರೀತಿಯಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಸ್ನೇಹಿತರೆ ಪೂರ್ಣ 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 ವರ್ತಮಾನ ಪೂರ್ಣ ಪೂರ್ಣ ವರ್ತಮಾನ ಕಾಲ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಕನ್ನಡದಲ್ಲೂ ಕೂಡ ಸ್ನೇಹಿತರೆ ತಿಳ್ಕೊಂಡಿರ್ಬೇಕು ನೀವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಸಾದಾ ವರ್ತಮಾನ ಕಾಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಪೂರ್ಣ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪೂರ್ಣ ವರ್ತಮಾನ ಕಾಲ. ಸೊ ಹಾಗಾದ್ರೆ ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಅಸಲಿ ಆಟ ಇನ್ಮೇಲೆ ಶುರು. ಪ್ರತಿಯೊಂದು ಕ್ವಶನ್ಸ್ ರೈಸ್ ಆಗೋದು ಇನ್ಮೇಲಿಂದ. ಇಲ್ಲಿವರೆಗೂ ಕ್ವಶನ್ಸ್ ನಾವು ಜಸ್ಟ್ ಬ್ಯಾಕ್ಗ್ರೌಂಡ್ ಅನ್ನು ನೋಡಿದ್ವಿ. ಟೆನ್ಸ್ ಅಂದ್ರೆ ಏನು, ಅದ್ರಲ್ಲಿ ಎಷ್ಟು ವಿಧಗಳದಾವು, ಅದಕ್ಕೆ ಕನ್ನಡದಾಗ ಅಂತ ಕರಿತೀವಿ, ಎಷ್ಟು ಶೇಪ್ಸ್ಗಳದಾವು ಇನ್ನ ವರ್ಬ್ಸ್ ಅಲ್ಲಿ ಅನ್ನೋದನ್ನು ನೋಡ್ತಾ ಇದೀವಿ ಸ್ನೇಹಿತರೆ. ಸೊ ಹಂಗಾರೆ ಅಸಲಿ ಆಟ ಇನ್ಮ್ಯಾಗ ಶುರು. ಈ ಅಸಲಿ ಆಟವನ್ನ ಮುಂದಿನ ತರಗತಿಗಳಲ್ಲಿ ನಾವು ಮತ್ತೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸೊ ನೆಕ್ಸ್ಟ್ ಕ್ಲಾಸು ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವ ರೀತಿಯಾಗಿ ಇದರಲ್ಲಿ ಕೆಲವೊಂದಿಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರತಕ್ಕಂಥ ಎಲ್ಲಾ ಮಾಹಿತಿಯನ್ನ ಮತ್ತೆ ಇದರಲ್ಲಿ ಆನ್ ದ ಬೇಸ್ಡ್ ಆನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ರೈಸ್ ಆಗ್ತವೆ ಅನ್ನೋದನ್ನು ಕೂಡ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ನನ್ನ ನೆಕ್ಸ್ಟ್ ಕ್ಲಾಸಸ್ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಪಟ್ ಅಂತ ಇದಕ್ಕೆ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ನನ್ನ ಒಂದು ಕ್ಲಾಸಸ್ ನೋಟಿಫಿಕೇಶನ್ ನೇರವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನನ್ನ ಕ್ಲಾಸ್ ಅನ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ಮುಂದಿನ ತರಗತಿಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.